Hello future engineers, welcome to the new video. ಒಬ್ಬರು ಸಬ್ಸ್ಕ್ರೈಬರ್ ಕೇಳಿದ್ರು ಕಾಲೇಜ್ಗೆ ಸೇರ್ಕೋತಾ ಇದ್ದೀರಲ್ವಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಷ್ಟು ಫೀಸ್ ಕೇಳ್ತಾರೆ ಅಂತ. ಅದಕ್ಕೋಸ್ಕರ ಒಂದು ಪೋಲ್ ಕಂಡಕ್ಟ್ ಮಾಡಿದ್ದೆ. ಡಿಯರ್ ಚಾಯ್ಸ್ ಒನ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್, ಪ್ಲೀಸ್ ಸಬ್ಮಿಟ್ ದ ಅಮೌಂಟ್ ಆಫ್ ಫೀ ಪೇಯ್ಡ್ ಅಟ್ ದ ಕಾಲೇಜ್ ಫೀಸ್ ಎಷ್ಟು ಕೊಟ್ಟಿದ್ದೀರಾ ಅಂತ. KA ಮಾಮೂಲಿ ಎಲ್ಲರೂ ಎಷ್ಟು ಕಟ್ತಾರೋ ಅಷ್ಟು ಕಟ್ಟಿರ್ತೀರಾ. ಬೇರೆ ಬೇರೆ ಕಾಲೇಜ್ಗೆ ಹೋದಾಗ ಎಷ್ಟೆಷ್ಟು ದುಡ್ಡು ಕಟ್ಟಿರ್ತಾರೆ ಅನ್ನೋದು ಎಕ್ಸಾಕ್ಟಾಗಿ ಯಾರಿಗೂ ಗೊತ್ತಿಲ್ಲ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ತಗೋತಾರೆ. ಹಾಗಾಗಿ ಒಂದು ಪೋಲ್ ಕಂಡಕ್ಟ್ ಮಾಡಿದ್ದೆ. ನನಗಂತೂ ತುಂಬ ಸರ್ಪ್ರೈಸ್ ಆಯಿತು. ಏಕೆಂದರೆ 41,000ಕ್ಕಿಂತ ಜಾಸ್ತಿ ಕಟ್ಟಿರುವಂಥ ಹುಡುಗರು 48% ಇದ್ದಾರೆ. ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ 41,000ಕ್ಕಿಂತ ಜಾಸ್ತಿ ಕಾಲೇಜ್ ಫೀಸ್ ಕಟ್ಟಿದ್ದಾರೆ. ನಾನು ಯೂಶಲಿ 20,000 ಜಾಸ್ತಿ ಅಂದರೆ 30,000 ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ 40,000ಕ್ಕಿಂತ ಜಾಸ್ತಿ ಇರೋದು 48% ಕಾಲೇಜಸ್ ಇದೆ. ಎಷ್ಟು ಜನ ವೋಟ್ ಮಾಡಿದ್ದಾರೆ ಅನ್ನೋದು ನೋಡೋಣ. 230 ವೋಟ್ಸ್, 230 ಜನದಲ್ಲಿ 48%, 41,000 ಆದಮೇಲೆ ಕಟ್ಟಿದ್ದೀವಿ ಕಾಲೇಜ್ ಫೀಸ್ ಅಂತ ಹೇಳ್ತಾ ಇದ್ದಾರೆ. 10,000 ಒಳಗಡೆ ಕಟ್ಟಿರೋದು 21%. ಯಾವುದು ತುಂಬ ಒಳ್ಳೆ ಕಾಲೇಜ್ ಇದು. 10,000 ಒಳಗಡೆ ತೊಗೊಂಡಿದ್ದಾರೆ. ಮ್ಯಾಕ್ಸಿಮಮ್ 10K ಇರೋದು 21%. 11,000 to 20,000 ಒಳಗಡೆ ತೊಗೊಂಡಿರೋದು 17% ಕಾಲೇಜಸ್ಸು. ಇನ್ನು 21,000 to 30,000 ತೊಗೊಂಡಿರೋದು 7%. ನಾನು ಅಂದ್ಕೊಂಡೆ 20,000ರಿಂದ 30,000 ಜಾಸ್ತಿ ಕಾಲೇಜಸ್ ಬರುತ್ತೆ ಅಂತ. ಇದು ಲೀಸ್ಟ್ ಬಂದಿರೋದು 21,000ರಿಂದ 30,000. 31,000ದಿಂದ 41,000, 40,000 8% ಕಾಲೇಜುಗಳು. ಇದಂತೂ ತುಂಬ ಆಶ್ಚರ್ಯ ನನಗೆ. ಯಾವ ಕಾಲೇಜು ಇಷ್ಟೊಂದು 40,000ಕ್ಕಿಂತ ಜಾಸ್ತಿ ತೊಗೊಂಡಿದ್ದಾರೆ ಅಂತ. 48% ಕಾಲೇಜಸ್, 48% ಆಫ್ ದ ಕಾಲೇಜಸ್. 230 ಜನ, 100ಕ್ಕೆ 48 ಅಂದರೆ 48, 96, ಒಂದು 105, 110 ಕಾಲೇಜುಗಳಿಗಿಂತ ಜಾಸ್ತಿ 110 ಸ್ಟೂಡೆಂಟ್ಸು ಇದರಲ್ಲಿ 40,000ಕ್ಕಿಂತ ಜಾಸ್ತಿ ಕಟ್ಟಿದ್ದಾರೆ. ಇದೊಂದು ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕಷ್ಟೇ. ಸೊ ನೀವು ರೆಡಿ ಮಾಡ್ಕೊಳ್ಳಿ, ಕಾಲೇಜ್ಗೆ ಹೋಗಬೇಕಾದ್ರೆ ಎಷ್ಟು ಫೀಸ್ ಕಟ್ಟಬೇಕಾಗತ್ತೆ ಅಂತ. ಈಗ ಚಾಯ್ಸ್ 2 ಕೊಟ್ಟಿರ್ತೀರಲ್ವ, ಸೊ ಆ ಕಾಲೇಜ್ಗಳು ನಿಮ್ಗೆ ಇನ್ಯಾವ್ದು ಸಿಗುತ್ತೆ ಅಂತಿರುತ್ತಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳಿ. ನಿಮ್ಮ ಊರಲ್ಲೇ ಇದ್ದರೆ ಆ ಕಾಲೇಜು ಖಂಡಿತ ಹೋಗಿ ಕೇಳಿ. ಯಾರೂ ಹೇಳಲ್ಲ ಅಂತ ಏನು ಹೇಳಲ್ಲ. ಎಷ್ಟು ಫೀಸ್ ಕಟ್ಟಬೇಕು, ಹಾಸ್ಟೆಲ್ ಫೀಸ್ ಎಷ್ಟು, ಟ್ರಾನ್ಸ್ಪೋರ್ಟೇಷನ್ ಫೀಸ್ ಎಷ್ಟು ಎಲ್ಲ ಚೆಕ್ ಮಾಡಿ. ಮನೆಯಿಂದ ಹೊರಗಡೆ ಹೋಗಿ ಕಾಲೇಜ್ಗೆ ಹೋಗಿ ಚೆಕ್ ಮಾಡಿ. ನಾನು ಹೇಳಿದ್ದು ಇನ್ನೊಬ್ರು ಹೇಳಿದ್ದಕ್ಕಿಂತ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಈಸ್ ಆಲ್ವೇಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ನೀವು ಕಾಲೇಜ್ಗಳಿಗೆ ಹೋಗಿ ನೋಡೋಣ. ಬೇರೆ ಬೇರೆ ಕಾಲೇಜುಗಳು ಈ ಸರ್ವೆ ಇನ್ನೂ ಕಂಟಿನ್ಯೂ ಆಗುತ್ತೆ. ನಾಳೆ ಹೇಳ್ತೀನಿ, ಯಾಕೆಂದರೆ 230 ಜನ ಇದೆ. ಇನ್ನೂ ಜಾಸ್ತಿ ಜನ ಆದ ಮೇಲೆ ಫೀಸು ಏನಾದರೂ ಕಡಿಮೆ ಆಗ್ಬೋದಾ ಅಂತ. ಬಟ್ 41,000ಕ್ಕಿಂತ ಜಾಸ್ತಿ ತುಂಬ ಜಾಸ್ತಿನೇ ಆಯಿತು. Thank you. All the best for your counseling.